ಇನ್ನೊಂದು ಕಡೆಗೆ ನಡೀತಾ ಇದೆಯಲ್ಲ ರಾಜ್ಯದಲ್ಲಿ, ಅದು ತಲೆಬುರುಡೆಯ ರಹಸ್ಯ ವಿಚಾರದಲ್ಲಿ. ಈ ತಲೆಬುರುಡೆ ರಹಸ್ಯ ಏನಾಗಿದೆ ಈಗ ಅಂತಂದ್ರೆ, ಹೊಸದಾಗಿ ಏನಾದ್ರೂ ಹುಟ್ಟಾ ಅಂತಂದ್ರೆ ಏನೂ ಇಲ್ಲ ರೀ. ಧರ್ಮಸ್ಥಳದಲ್ಲಿ ನೂರಾರು ಶವಗಳ ಹೂತಿಟ್ಟ ಪ್ರಕರಣದಲ್ಲಿ ಪಾಯಿಂಟ್ ನಂಬರ್ 9 ಆಯ್ತು, ಪಾಯಿಂಟ್ ನಂಬರ್ 10 ಆಯ್ತು, ಎಲ್ಲವೂ ಕೂಡ ಮುಗಿಸಿದ್ದಾರೆ. ಈಗ ಅನಾಮಿಕ ಗುರುತಿಸಿದಂತ ಸ್ಥಳದಲ್ಲಿ ಎಲ್ಲ ಹುಡುಕಾಡಿದ್ರು, ಯಾವುದಂದ್ರೆ ಏನೂ ಸಿಕ್ಕಿಲ್ಲ, ಯಾವ ಕುರುಹು ಕೂಡ ಸಿಕ್ಕಿಲ್ಲ. ಸೋಮವಾರ 11ನೇ ಪಾಯಿಂಟ್ ನಿಂದ ಶೋಧ ಕಾರ್ಯ ಮಾಡುತ್ತಾರೆ. SIT ಅಧಿಕಾರಿಗಳ ಸಮ್ಮುಖದಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಸೋಮವಾರ ನಿಗೂಢ ಸಾವಿನ ಸತ್ಯ ರಿವೀಲ್ ಆಗುತ್ತಾ? ಕಾರಣ 11, 12, 13 ಈ 3 ಜಾಗಗಳು ಮಾತ್ರ ಇದೆ. 11, 12 ಅಕ್ಕಪಕ್ಕದಲ್ಲಿರೋದು, 13 ಮಾತ್ರ ಬೇರೆ ಕಡೆಗಿದೆ. ಏನಾಗುತ್ತೆ ಸೋಮವಾರ ಅನ್ನುವಂಥ ಇಂಟ್ರೆಸ್ಟಿಂಗ್ ಇವತ್ತಾಗಿರೋದೇನು ಇಲ್ಲಿದೆ ನೋಡಿ. ತಲೆ ಬುರುಡೆಗಳ ರಹಸ್ಯ ಬೆನ್ನತ್ತಿದ SIT ಟೀಮ್. ಸ್ಪಾಟ್ ನಂಬರ್ 6ರಲ್ಲಿ ಸಿಕ್ಕ ಅಸ್ಥಿಯ ತನಿಖೆ ಚುರುಕು. ಧರ್ಮಸ್ಥಳದ ನೇತ್ರಾವತಿ ನದಿ ತೀರದಲ್ಲಿ ನಿಗೂಢ ಶವ ದೇಶಾದ್ಯಂತ ಭಾರೀ ಸಂಚಲನ ಸೃಷ್ಟಿಸಿದೆ. ನೂರಾರು ಶವಗಳನ್ನ ಹೂತಿಟ್ಟಿದ್ದೇನೆಂದು ಅನಾಮಿಕ ಹೇಳಿದ ಬೆನ್ನಲ್ಲೇ ಎಲ್ಲರ ಕಣ್ಣು ಧರ್ಮಸ್ಥಳ ಗ್ರಾಮದತ್ತ ನೆಟ್ಟಿದೆ. ದೂರುದಾರ ಹೇಳಿದಂತೆ ಶವಗಳಿರುವ ಜಾಗಗಳನ್ನ ಮಾರ್ಕ್ ಮಾಡಿ SIT ಶೋಧ ನಡೆಸುತ್ತಿದೆ. ಕಳೆದ 1 ವಾರದಿಂದ ಅಸ್ಥಿ ಪಂಜರದ ಅವಶೇಷಕ್ಕಾಗಿ ಉತ್ಖನನ ಮಾಡ್ತಿದೆ. 13 ಜಾಗಗಳನ್ನ ಗುರುತಿಸಿ ಕಳೆಬರಹದ ಕುರುಹುಗಳಿಗಾಗಿ ತಲಾಶ್ ಮಾಡ್ತಿದೆ. ಮೊದಲ 5 ಪಾಯಿಂಟ್ಗಳಲ್ಲಿ ಅಡಿಗಳಷ್ಟು ಆಳ ಅಗೆದರೂ ಬಗೆದರೂ ಶವದ ಯಾವ ಅವಶೇಷಗಳಾಗಲಿ ಅಸ್ಥಿ ಪಂಜರದ ಕುರುಹುಗಳಾಗಲಿ ಸಿಕ್ಕಿರಲಿಲ್ಲ. ಮಳೆಯ ನಡುವೆಯೂ ದೂರುದಾರ ಹೇಳಿದ ಜಾಗದಲ್ಲಿ ಆತನ ಸಮ್ಮುಖದಲ್ಲೇ ಅವನ ಅಣತಿಯಂತೆ 8 ರಿಂದ 9 ಅಡಿ ಆಳ ಅಗೆದು 15 ಅಡಿ ಅಗಲ ಗುಂಡಿ ತೋಡಿದ್ರು ಯಾವುದೇ ಮೂಳೆಗಳು ಸಿಕ್ಕಿರಲಿಲ್ಲ. ಕಾರ್ಮಿಕರು ಹಿಟಾಚಿ ಬಳಸಿ ಶ್ವಾನ ದಳವನ್ನು ಕರೆಸಿಕೊಳ್ಳಲಾಗಿತ್ತು. ಮೊದಲೆರಡು ದಿನ 5 ಸ್ಪಾಟ್ಗಳ ಶವ ಶೋಧ ಕಾರ್ಯ ಯಶಸ್ಸು ಕಾಣಲಿಲ್ಲ. ಒಂಚೂರು ಕುರುಹು ಪತ್ತೆಯಾಗಲಿಲ್ಲ. 3ನೇ ದಿನ 6ನೇ ಗುಂಡಿ ತೋಡಲು ಶುರು ಮಾಡಿದಾಗ ಸಿಕ್ತು ನೋಡಿ ನಿಗೂಢ ಶವಗಳ ಪ್ರಕರಣಕ್ಕೆ ಮೇಜರ್ ತಿರುವು. ಬುರುಡೆಗಳ ರಹಸ್ಯ ಬೆನ್ನತ್ತಿ ಹೋಗಿದ್ದ SIT ಅಧಿಕಾರಿಗಳು ಅನಾಮಿಕ ಸೂಚಿಸಿದ 6ನೇ ಗುಂಡಿಯಲ್ಲಿ ಅಸ್ಥಿ ಪಂಜರದ ಕೆಲವು ಅವಶೇಷ ಪತ್ತೆ ಮಾಡೋದ್ರಲ್ಲಿ ಯಶಸ್ವಿಯಾದ್ರು. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಆರೋಪಕ್ಕೆ ಪುರುಷನ ಅಸ್ಥಿಯ ಸಾಕ್ಷ್ಯ ಸಿಕ್ಕಿದ್ದು ತನಿಖೆಗೆ ಟರ್ನಿಂಗ್ ಪಾಯಿಂಟ್ ಸಿಕ್ತು. 6ನೇ ಪಾಯಿಂಟ್ನಲ್ಲಿ ಸಿಕ್ಕ ಕಳೆಬರ ಸಾಮೂಹಿಕ ಅಂತ್ಯಕ್ರಿಯೆ ಪ್ರಕರಣಕ್ಕೆ ಸ್ಫೋಟಕ ತಿರುವು ನೀಡಿದೆ. ಶೋಧ ನಡೆಸಿದ 8 ಜಾಗಗಳ ಪೈಕಿ 6ನೇ ಪಾಯಿಂಟ್ನಲ್ಲಿ ಮೂಳೆಗಳು ಲಭ್ಯವಾಗಿದ್ದು ಪ್ರಕರಣದ ತನಿಖೆ ನಡೆಸುತ್ತಿರುವ ವಿಶೇಷ ತನಿಖಾ ದಳ ಗಮನಾರ್ಹ ಪ್ರಗತಿ ಸಾಧಿಸಿದೆ. ಪುರುಷನದ್ದು ಎನ್ನಲಾಗ್ತಿರುವ ಮೂಳೆಗಳು ಸಮಾಧಿ ರಹಸ್ಯ ತಿಳಿಸಲು FSLಗೆ ರವಾನಿಸಲಾಗಿದೆ. ನಿನ್ನೆ ಸಂಜೆ SIT ಅಧಿಕಾರಿಗಳ ತಂಡ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಗೆ ಆಗಮಿಸಿ 1995 ರಿಂದ 2014ರವರೆಗಿನ UDR ದಾಖಲೆಗಳನ್ನ ಪಡೆದುಕೊಂಡಿದೆ. ಈಗ ಸಿಕ್ಕಿರುವ ಮೂಳೆ ಹಾಗೂ ಮುಂದೆ ಮೂಳೆ ಸಿಕ್ಕರೆ ಅದರ ಬಗ್ಗೆ ಮಾಹಿತಿ ಪಡೆಯಲು ಅನುಕೂಲವಾಗುವಂತೆ ಈಗಲೇ ಮಾಹಿತಿ ಸಂಗ್ರಹಿಸಿದ್ದಾರೆ. SIT ತನಿಖೆಗೆ ಮಹತ್ವದ ಮೈಲಿಗಲ್ಲಾದ ಸ್ಪಾಟ್ ನಂಬರ್ 6. ಕಳೆಬರ ಪತ್ತೆ ಕೇಸ್ನಲ್ಲಿ SIT ಮತ್ತಷ್ಟು ಆಕ್ಟಿವ್. ಶವಗಳ ದಫನದ ದಾಖಲೆ ಸಂಗ್ರಹಿಸಿದ ತನಿಖಾ ತಂಡ. ಧರ್ಮಸ್ಥಳ ಪಾಯಿಂಟ್ ನಂಬರ್ 6ರ ಸಿಕ್ಕ ಕಳೆಬರಹದ ಅವಶೇಷಗಳು SIT ತನಿಖೆಗೆ ಪ್ರಮುಖ ತಿರುವು ನೀಡಿದೆ. ನೇತ್ರಾವತಿ ನದಿ ತೀರದ ಉತ್ಖನನ ಕಾರ್ಯಾಚರಣೆಯಲ್ಲಿ 6ನೇ ಸ್ಥಳದಲ್ಲಿ ಪತ್ತೆಯಾದ ಅಸ್ಥಿ ಪಂಜರದ ಅವಶೇಷಗಳು ಪ್ರಕರಣಕ್ಕೆ ಮಹತ್ವದ ಮೈಲಿಗಲ್ಲನ್ನ ನೀಡಿದೆ. ಕಳೆದೊಂದು ವಾರದಿಂದ ನಿಗೂಢ ಶವಗಳ ರಹಸ್ಯ ತಿಳಿಸಲು ಫೀಲ್ಡ್ಗಿಳಿದ ವಿಶೇಷ ತನಿಖಾ ತಂಡ ಮತ್ತಷ್ಟು ಆಕ್ಟಿವ್ ಆಗಿದೆ. ಸಿಕ್ಕ ಅಸ್ಥಿ ಪಂಜರದ ಅವಶೇಷಗಳ ವಿಧಿ ವಿಜ್ಞಾನ ಪ್ರಯೋಗಾಲಯದ ವರದಿ ಬರೋ ಮುನ್ನವೇ SIT ತನಿಖೆ ಶುರು ಮಾಡಿದೆ. ಧರ್ಮಸ್ಥಳ ಗ್ರಾಮ ಪಂಚಾಯತ್ನಿಂದ SIT ತಂಡ ಶವಗಳ ದಫನದ ದಾಖಲೆ ಸಂಗ್ರಹಿಸಿದೆ. ಬೆಳ್ತಂಗಡಿ ಹಾಗೂ ಧರ್ಮಸ್ಥಳ ಪೊಲೀಸ್ ಠಾಣೆಗಳ UDR ದಾಖಲೆಗಳನ್ನು ವಶಕ್ಕೆ ಪಡೆದಿದೆ. ಪಾಯಿಂಟ್ ನಂಬರ್ 6ರಲ್ಲಿ ಹೆಣ ಹೂತ ವರ್ಷದ ಬಗ್ಗೆಯೂ ದೂರುದಾರನಿಂದ ಮಾಹಿತಿ ಪಡೆಯಲಾಗಿದೆ. ದೂರುದಾರ ಕೊಟ್ಟ ಇಸವಿಯ ಮಾಹಿತಿ ಹಿನ್ನೆಲೆ UDR ವರದಿ ಹಾಗೂ ಪಂಚಾಯತ್ ದಫನ ದಾಖಲೆ ಶೋಧಿಸುತ್ತಿದೆ. ದಾಖಲೆಗಳನ್ನ ಹಿಡಿದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ತನಿಖೆಗೆ ಮುಂದಾಗಿದೆ. ಆ ವರ್ಷ ಧರ್ಮಸ್ಥಳ ಔಟ್ ಪೋಸ್ಟ್ ನಲ್ಲಿ ಕೆಲಸ ಮಾಡ್ತಿದ್ದ ಪೊಲೀಸರ ಮಾಹಿತಿ ಕಲೆ ಹಾಕಿದ್ದು ಯಾವುದೇ ಕ್ಷಣದಲ್ಲಿ ಹೊರ ಠಾಣೆಯ ಪೊಲೀಸರಿಗೆ SIT ವಿಚಾರಣೆಗೆ ಕರೆಯುವ ಸಾಧ್ಯತೆ ಇದೆ. ಆ ವರ್ಷದ ಎಲ್ಲಾ ಮರಣೋತ್ತರ ವರದಿಗಳನ್ನು ಪಡೆದಿರೋ SIT UDR ದಾಖಲೆಗಳಲ್ಲಿನ ಸ್ಥಳ ಮಹಜರು ವರದಿಗಳ ಅಧ್ಯಯನಕ್ಕೆ ಮುಂದಾಗಿದೆ. ಸದ್ಯ ಅಸ್ಥಿ ಪಂಜರದ ಅವಶೇಷ ಸಿಕ್ಕಿರೋ ಪಾಯಿಂಟ್ ನಂಬರ್ 6ರ ಮಹಜರು ವಿಚಾರ ದಾಖಲೆಯಲ್ಲಿ ಇದೆಯಾ ಎಂದು ಪರಿಶೀಲನೆಗೆ ಮುಂದಾಗಿದೆ. ಎಲ್ಲಾ ವಿಧದ ದಾಖಲೆ ಹುಡುಕಾಡಿ ಸರ್ಕಾರಿ ರೆಕಾರ್ಡ್ನಲ್ಲಿ
ಸಾವು ದಾಖಲಾಗಿದೆಯೆಂದು ಪರಿಶೀಲನೆ ನಡೆಸಲಾಗಿದೆ. ಎಸ್ಐಟಿ ತಂಡವು ಎಲ್ಲಾ ಕಾನೂನು ಕ್ರಮಗಳನ್ನು ಅನುಸರಿಸಿ ಈ ಗಂಭೀರ ವಿಷಯದ ಸತ್ಯಾಸತ್ಯತೆಯನ್ನ ಕಂಡುಹಿಡಿಯಲು ಶ್ರಮಿಸುತ್ತಿದೆ. ಎಸ್ಐಟಿ ತನಿಖೆ ಬಗ್ಗೆ ಧರ್ಮಸ್ಥಳ ಸ್ಥಳೀಯರಲ್ಲಿ ಅಷ್ಟೇ ಅಲ್ಲದೆ ರಾಜ್ಯಾದ್ಯಂತ ಕುತೂಹಲ ಮೂಡಿದೆ. ಈವರೆಗೂ ಏನೂ ಕುರುಹು ಸಿಗದಿರುವುದು ಕೂಡ ಬಹಳ ಜನರಲ್ಲಿ ಚರ್ಚೆಯಾಗುತ್ತಿರುವ ವಿಷಯವಾಗಿದೆ. ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.